ಸೊ ಈಗ ಗೋಲ್ಡ್ ರೇಟ್ ಜಾಸ್ತಿ ಆಗ್ತಾ ಇರೋದಕ್ಕೆ ಸರ್ ಹೆಚ್ಚು ಜನ ಈ ಗೋಲ್ಡ್ ಬಿಸ್ಕೆಟ್ 24 ಕ್ಯಾರೆಟ್ ಬಿಸ್ಕೆಟ್ಸ್ ನ ಖರೀದಿ ಮಾಡ್ತಾ ಇದ್ದಾರೆ. ಸೊ ಅದು ರೀಸೇಲ್ ಅಸೆಟ್ ಯಾವ ತರ ಇರುತ್ತೆ ಅಂತ. ನೋಡಿ, ಬಿಸ್ಕೆಟ್ ಆಭರಣ ಅನ್ನೋದು ನೀವು ಯಾತಕ್ಕೆ ಮಾಡ್ತಾ ಇದ್ದೀನಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಜನಗಳಿಗೆ ಒಂದು ಅಭದ್ರತೆ ಇದೆ. ಅಂದ್ರೆ ನಾನು ಚಿನ್ನನೆಲ್ಲ ಮೇಲೆ ಹಾಕೊಂಡು ಹೋದ್ರೆ ಯಾರೋ ಕಿತ್ಕೊಂಡು ಹೋಗ್ಬಿಡ್ತಾರೆ, ಸಮಸ್ಯೆ ಆಗುತ್ತೆ ಅನ್ನೋದು, ಮತ್ತೆ ಪ್ರದರ್ಶನ ಮಾಡೋದಕ್ಕೆ ಇತ್ತೀಚಿನ ಜನರೇಷನ್ಗೆ ಇಷ್ಟ ಆಗೋದಿಲ್ಲ. ಒಂದು ಕಾಲದಲ್ಲಿ ನಮ್ಮ ತಾಯಿ ಕಾಲದಲ್ಲಿ ಏನಪ್ಪಾ ಅಂತಂದ್ರೆ ಹೆಚ್ಚು ಚಿನ್ನ ಇದ್ರೆ ಅವ್ರ ಮೇಲೆ ಅವ್ರಿಗೊಂದು ಗೌರವ ಸಮಾಜದಲ್ಲಿ ಅನ್ನೋದು ಈ ತರ ಇತ್ತು. ಈಗೇನಾಗಿದೆಪ್ಪ ಅಂತಂದ್ರೆ ಈಗಿರುವಂತಹ ಯುವ ಜನತೆ ಬಹಳಷ್ಟು ಜನ ಅದನ್ನ ಇಷ್ಟಪಡೋದಿಲ್ಲ. ಸಿಂಪಲ್ ಆಗಿರೋ ಒಂದ್ಸರ ಇದ್ರೆ ಸಾಕು, ಒಂದ್ ಬಳೆ ಇದ್ರೆ ಸಾಕು ಅಂತ ಹೇಳ್ತಾರೆ. ಹಾಗಾಗಿ ಅವ್ರ ಚಿನ್ನನ ಈ ಹಿಂದಿನ ದಿನಗಳಿಗಿಂತ ಬೇರೆ ವಿಭಿನ್ನ ರೀತಿಯಲ್ಲಿ ಅಂದ್ರೆ ಹೂಡಿಕೆ ರೀತಿಯಲ್ಲಿ ನೋಡ್ತಾ ಇದ್ದಾರೆ. ಹೂಡಿಕೆ ಅಂತ ಬಂದ ತಕ್ಷಣ ನಾವೇನ್ ಹೇಳ್ತೀವಿ, ಬಿಸ್ಕೆಟ್ ಅಂತಾನೆ ಹೇಳ್ತೀವಿ. ಯಾಕೆಂದ್ರೆ ಆಭರಣ ಮಾಡ್ಬೇಕಾದ್ರೆ ನೀವು ತಗೊಳ್ಬೇಕಾದ್ರೂ ವೇಸ್ಟೇಜು ಅದೆಲ್ಲ ಕೊಡ್ತೀರಾ, ಮೇಕಿಂಗ್ ಚಾರ್ಜಸ್. ಮಾರ್ಬೇಕಾದ್ರೂ ವೇಸ್ಟೇಜ್ ತೆಗಿತಾರೆ. ಹಾಗಾಗಿ ಡಬಲ್ ಲಾಸ್ ಆಗುತ್ತೆ ನಿಮ್ಗೆ. ಹಾಗಾಗಿ ಹೂಡಿಕೆ ಅಂತ ಬಂದ ತಕ್ಷಣ ನೀವು ಚಿನ್ನ ತೆಗೆದುಕೊಳ್ಬೇಕು, ಅಥವಾ ಬಿಸ್ಕೆಟ್ ತೆಗೆದುಕೊಳ್ಬೇಕು ಅಂತ ಬರುತ್ತೆ. ಈ ಚಿನ್ನದ ರೇಟ್ ಜಾಸ್ತಿ ಆಗಕ್ಕೆ ಈ ಯುದ್ಧಗಳು ಕಾರಣನಾ ಅಂತ. ಒಂದ್ ಕಡೆ ಅಫ್ಘಾನಿಸ್ತಾನ, ಪಾಕಿಸ್ತಾನ ಇದು ನಡೀತಾ ಇದೆ, ಮತ್ತೆ ಚೀನಾ, ಆಮೇಲೆ ಅಮೆರಿಕ ಕೂಡ ಟ್ಯಾರಿಫ್ ಅನ್ನ ಹೇರಿದೆ. ಸೊ ಇದೆಲ್ಲ ಕೂಡ ಚಿನ್ನದ ರೇಟ್ ಜಾಸ್ತಿ ಆಗಕ್ ಕಾರಣ ಆಗ್ತಿದೆನಾ ಅಂತ. ಅದೇ ಇವಾಗ ನಾವು ಇದಕ್ ಮುಂಚೆ ಏನ್ ಹೇಳಿದ್ವಿಪ್ಪ ಅಂತಂದ್ರೆ ದೇಶದ ಒಳಗಡೆ ಇರೋ ಪರಿಸ್ಥಿತಿಗಳು ಯಾವುದು ಚಿನ್ನದ ಬೆಲೆ ಆಗೋದಕ್ಕೆ ಅಂತ, ಜಾಸ್ತಿ ಆಗೋದಕ್ಕೆ ಅಂತ. ಈಗ ದೇಶದ ಹೊರಗಡೆ ಯಾವ್ಯಾವ ಕಾರಣಗಳು ಅಂತಂದ್ರೆ, ಮೊದಲನೇದಾಗಿ ಅದು ಎಷ್ಟು ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ, ಉತ್ಪಾದನೆ ಆಗ್ತಾ ಇದೆ, ಮತ್ತೆ ಎಷ್ಟು ಬೇಡಿಕೆ ಇದೆ. ಇನ್ನು ಈ ಹೂಡಿಕೆದಾರರಲ್ಲಿ ಏನಾಗಿರುತ್ತಪ್ಪ ಅಂತಂದ್ರೆ, ಬಹಳ ಹೆಚ್ಚು ಜನ ಏನ್ ಮಾಡ್ತಾರೆ, ಈ ಶೇರ್ ಮಾರ್ಕೆಟ್ ನಲ್ಲಿ ಹೂಡಿಕೆ ಮಾಡಿ ಲಾಭ ಮಾಡ್ತಾ ಇರ್ತಾರೆ. ಅವರಿಗೆ ಏನಾದ್ರೂ ಇಲ್ಲ ಈ ಶೇರ್ ಮಾರುಕಟ್ಟೆ ಕ್ರಾಶ್ ಆಗತ್ತೆ, ಸಮಸ್ಯೆ ಇದೆ ಅಂತ ತೋರ್ದ ತಕ್ಷಣನೇ ಅವ್ರೇನ್ ಮಾಡ್ತಾರೆ, ಅವರ ಹೂಡಿಕೆನೆಲ್ಲ ಏನ್ ಮಾಡ್ತಾರೆ, ಚಿನ್ನಕ್ಕೆ ಪರಿವರ್ತನೆ ಮಾಡ್ತಾ ಹೋಗ್ತಾರೆ. ಸೊ ಅವಾಗ ಬೇಡಿಕೆ ಜಾಸ್ತಿ ಆಗುತ್ತೆ, ತಕ್ಕಂತ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅವ್ರಿಗೆ ಯಾತಕ್ಕೆ ಭಯ ಬರಬೇಕು ಅಂತಂದ್ರೆ, ಆ ಎಕಾನಮಿ ಕ್ರಾಶ್ ಆಗುತ್ತೆ, ಆ ದೇಶದ ಆರ್ಥಿಕತೆ ಕುಸಿಯುತ್ತೆ ಅಂತ ಭಯ ಬಂದಾಗ, ಸೂಚನೆ ಬಂದಾಗ, ಅವ್ರಿಗೆ ಮಾಹಿತಿ ಬಂದಾಗ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಅವ್ರು ಮೆಲ್ಲಕ್ಕೆ ಅವ್ರು ಇರುವಂತ ಹಣವನ್ನ ಶೇರು ಮಾರುಕಟ್ಟೆಯಿಂದ ತೆಗೆದುಕೊಂಡು ಚಿನ್ನಕ್ಕೆ ಹೋಗ್ತಾರೆ. ಚಿನ್ನಕ್ಕೆ ಯಾಕೆ ಹೋಗ್ಬೇಕು ಅಂತಂದ್ರೆ, ಬೇರೆ ಇನ್ಯಾವುದೂ ಲೋಹ ಅಥವಾ ಬೇರೆ ಯಾವುದೇ ಆಪ್ಷನ್ ಇಲ್ಲ ಅವ್ರಿಗೆ. ಚಿನ್ನ ಸದಾಕಾಲ ಅವ್ರಿಗೇನಪ್ಪಾ ಅಂತಂದ್ರೆ, ಈ ಇನ್ಫ್ಲೇಷನ್ ಅಂತ ಹೇಳ್ತೀವಿ, ಅಂದ್ರೆ ನಮ್ಮ ದೇಶದಲ್ಲಿ ಸರಾಸರಿ 7% ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ ವಸ್ತುಗಳ ಬೆಲೆ ಅಂತ. ಉದಾಹರಣೆಗೆ ನೀವು ಒಂದು 10 ವರ್ಷದ ಹಿಂದೆ 100 ರೂಪಾಯಿ ಕೊಟ್ಟು ಒಂದು ವಸ್ತು ತೆಗೆದುಕೊಂಡಿದ್ದೀನಿ ಅಂತಂದ್ರೆ, ಇವತ್ತು ಅದ್ರ ಬೆಲೆ ಅಂದಾಜು 170 ರೂಪಾಯಿ ಇರುತ್ತೆ. ಅಂದ್ರೆ ಪ್ರತಿ ವರ್ಷ 7% ಜಾಸ್ತಿ ಆಗಿರುತ್ತೆ ಅಂತ. ಸೊ ನಾನು ಈ ಹೂಡಿಕೆನ ಎತ್ತಿಟ್ಟಾಗ ಅದು 1 ವರ್ಷ ಆಗುತ್ತೋ 2 ವರ್ಷ ಆಗುತ್ತೋ ಗೊತ್ತಿಲ್ಲ, 4 ವರ್ಷ ಆಗುತ್ತೋ, ನಾನು ಮತ್ತೆ ವಾಪಸ್ ಅದನ್ನ ಹಣಕ್ಕೆ ಬದಲಾವಣೆ ಮಾಡಿದಾಗ ಪರ್ಚೇಸಿಂಗ್ ಪವರ್ ಅದರಿಂದ ನಾನು ಕೊಟ್ಟು ತೆಗೆದುಕೊಳ್ಬೇಕಂದ್ರೆ ಆ ಇನ್ಫ್ಲೇಷನ್ ನ ಮ್ಯಾಚ್ ಮಾಡ್ಬೇಕು. ಚಿನ್ನ ಯಾವತ್ತು ನಿಮ್ಗೆ ಅದು ಮೋಸ ಮಾಡಲ್ಲ. ಅಂದ್ರೆ ನಾನು 100 ರೂಪಾಯಿ ಕೊಟ್ಟು 10 ವರ್ಷದಿಂದ ತೆಗೆದುಕೊಂಡಿದ್ರೆ ಅದ್ರ ಬೆಲೆ ಇವತ್ತು 170 ರೂಪಾಯಿ ಆಗ್ಬಿಟ್ಟಿರುತ್ತೆ. ಒಂದು ಎಕ್ಸಾಂಪಲ್ ಕೊಡ್ತಾ ಇರೋದನ್ನ ನಿಮ್ಗೆ ಅರ್ಥ ಆಗೋದಕ್ಕೆ. ಸೊ ಹಾಗಾಗಿ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಈ ಹೂಡಿಕೆದಾರರು ಚಿನ್ನದ ಹಿಂದೆ ಬೀಳ್ತಾರೆ. ಶೇರ್ ಮಾರುಕಟ್ಟೆಯಿಂದ ಚಿನ್ನದ ಮೇಲೆ ಬರ್ತಾರೆ. ಆ ಮಾರ್ಕೆಟ್ನಲ್ಲಿ ನಾನು ಈಗಾಗ್ಲೇ ಹೇಳ್ತಿರಂಗೆ, ಚಿನ್ನದ ನಿಕ್ಷೇಪಗಳೆಲ್ಲೇ ಇದ್ರು ಜಸ್ಟ್ ಬಿಕಾಸ್ ಡಿಮ್ಯಾಂಡ್ ಇದೆ ಅಂತ ಅಂದ್ಬಿಟ್ಟು ಪ್ರೊಡಕ್ಷನ್ ಜಾಸ್ತಿ ಮಾಡೋಕ್ಕಾಗಲ್ಲ. ಉದಾಹರಣೆಗೆ ಪೆಟ್ರೋಲ್ ಅಂತ ತಿಳ್ಕೊಳ್ಳಿ. ನಾನು ಇವತ್ತು 10,000 ಬ್ಯಾರಲ್ ತೆಗಿತೀನಿ ಅಂತಂದ್ರೆ ನಾನ್ ಡಿಸೈಡ್ ಮಾಡ್ಬೋದು, ನಾನು 9 ಆದ್ರೂ ತೆಗಿಬೋದು, 11 ಆದ್ರೂ ತೆಗಿಬೋದು, 12 ಆದ್ರೂ ತೆಗಿಬೋದು, ಪ್ರೊಡಕ್ಷನ್ ಜಾಸ್ತಿ ಮಾಡ್ಬೋದು ಅಲ್ಲಿ. ಆದ್ರೆ ಚಿನ್ನ ಹಂಗ ಆಗಲ್ಲ. ಯಾಕೆ ಅಂತಂದ್ರೆ ಅದನ್ನ ನಾವು ಗಣಿಗಾರಿಕೆ ಮಾಡಿ ಪ್ರಾಸೆಸ್ ಮಾಡಿ ಅಪ್ಪಟ ಚಿನ್ನವಾಗಿ ತರೋಷ್ಟ್ರೊಳಗೆ ಆ ಪ್ರಾಸೆಸ್ ಏನಿದೆ, ಮೊದಲು ಸಿಗಬೇಕು, ನಿಕ್ಷೇಪ ಸಿಗಬೇಕು, ಆ ಪ್ರಾಸೆಸ್ ಆಗ್ಬೇಕು. ಆಮೇಲೆ ಪ್ರಾಸೆಸ್ ಆಗುವಂತ ಒಂದು ಎಸ್ಟಾಬ್ಲಿಷ್ಮೆಂಟ್ ಏನಿರುತ್ತೆ, ಅದು ನಾನು ತಿಂಗಳಿಗೆ 1 kg ಪ್ರಾಸೆಸ್ ಮಾಡಕ್ ಸಾಧ್ಯ ಇದೆ ನನ್ನ ಕೆಪಾಸಿಟಿ ಅಂದ್ರೆ, ನೀವ್ ಎಷ್ಟೇ ಡಿಮ್ಯಾಂಡ್ ಇದ್ರು 1 kgನೇ ಪ್ರಾಸೆಸ್ ಮಾಡಕ್ ಆಗೋದು. ಯಾವುದೇ ಕಾರಣಕ್ಕೂ 2 kg ಮಾಡಕ್ ಆಗೋದಿಲ್ಲ. ಡೀಸೆಲ್ ಅಲ್ಲಿ ಪೆಟ್ರೋಲ್ ಅಲ್ಲಿ ಹಂಗಲ್ಲ, ಪಂಪ್ ಮಾಡಿ ತೆಗಿಯೋದಕ್ಕೆ ನಾನು ಇವತ್ತು ಎಷ್ಟು ಬೇಕಾದ್ರೂ ಇನ್ಕ್ರೀಸ್ ಮಾಡ್ಕೋಬಹುದು, ಎಷ್ಟು ಬೇಕಾದ್ರೂ ಡಿಕ್ರೀಸ್ ಮಾಡ್ಬೋದು. ಚಿನ್ನದಲ್ಲಿ ಹಂಗ ಆಗಲ್ಲ. ಬಟ್ ಮಾರುಕಟ್ಟೆನಲ್ಲಿ ಸಡನ್ ಆಗಿ ಡಿಮ್ಯಾಂಡ್ ಜಾಸ್ತಿ ಆಗ್ಬಿಟ್ಟಿದೆ, ಕಾರಣಗಳು ಏನೇ ಇರ್ಬೋದು, ಬಟ್ ನಾನು ಪ್ರೊಡಕ್ಷನ್ ಮಾಡಕ್ ಆಗೋದಿಲ್ಲ, ಅವಾಗ ಬೆಲೆ ಜಾಸ್ತಿ ಆಗ್ಲೇಬೇಕು. ಈಗ ಮೊದಲನೇದಾಗಿ ಏನಾಯ್ತಪ್ಪ ಅಂತಂದ್ರೆ, ಈ ಯುಕ್ರೇನ್ ಯುದ್ಧ ಸ್ಟಾರ್ಟ್ ಆದಾಗ್ಲಿಂದ ಏನಾಯ್ತು, ಇದು ಒಂದು ಏರುಮುಖ ಕಾಣ್ತು ಚಿನ್ನದ ಬೆಲೆ. ಯಾಕೆಂತಂದ್ರೆ ಅವತ್ತು ನೋಡಿ, ರಷ್ಯಾ ಇತ್ತು ಅಂತಂದ್ರೆ ಅದಕ್ಕೆ ವಿರುದ್ಧವಾಗಿ ಅಮೆರಿಕ ನಿಂತ್ಕೊಳ್ಳುತ್ತೆ. ಅಮೆರಿಕ ಬಂತು ಅಂತಂದ್ರೆ ಇದು ಬೇರೆ ಎಲ್ಲಾ ಯುರೋಪ್ ಅದು ಅಮೆರಿಕಕ್ಕೆ ಸಪೋರ್ಟ್ ಮಾಡುತ್ತೆ.
ಸೊ ರಷ್ಯಾಗೆ ಚೈನಾ ಸಪೋರ್ಟ್ ಮಾಡುತ್ತೆ, ಇರಾನ್ ಸಪೋರ್ಟ್ ಮಾಡುತ್ತೆ. ಸೊ ಹಾಗಾಗಿ ಇವತ್ತಿನ ದಿನಗಳಲ್ಲಿ ಯುದ್ಧ ಅನ್ನೋದು ಕೇವಲ 2 ರಾಷ್ಟ್ರಗಳ ಮಧ್ಯೆ ನಡೆಯೋದಿಲ್ಲ. ಜಾಗತಿಕ ಉದಾಹರಣೆಗೆ ಇರಾನ್ ಅನ್ನೋದು ಸುಮಾರು 15-20 ವರ್ಷ ಯುದ್ಧ ಮಾಡ್ಕೊಂಡ್ರು, ಯಾರು ತಲೆನೇ ಕೆಡ್ಸ್ಕೊಳ್ಳಿಲ್ಲ ಅದನ್ನ, ಅವ್ರವ್ರವ್ರು ಹೊಡೆದಾಡ್ಕೋತಾ ಇದ್ರು. ಬಟ್ ಇವತ್ತಿನ ಪರಿಸ್ಥಿತಿ ಹಾಗಿಲ್ಲ. ಸೊ ಹಾಗಾಗಿ ಯುಕ್ರೇನ್ ಯುದ್ಧ ಸ್ಟಾರ್ಟ್ ಆದ ತಕ್ಷಣ ಏನಾಯ್ತಪ್ಪ ಅಂತಂದ್ರೆ ಇದು ಏರ್ಮುಖ ಆಯ್ತು. ಅಲ್ಲೇನೋ ಪ್ರಾಬ್ಲಮ್ ಆಗುತ್ತೆ ಅಂತ ಅನ್ಕೊಂಡು ಶೇರ್ ಮಾರ್ಕೆಟ್ ಬಿತ್ತು, ಚಿನ್ನಕ್ಕೆ ಜಾಸ್ತಿ ಆಯ್ತು. ಆದ್ರೆ ಅದು ನಡೀತಾನೆ ಹೋದಾಗ ಬೇರೆ ಯಾವ ರಾಷ್ಟ್ರಗಳು ಭಾಗಿ ಆಗದೆ ಇರುವಾಗ ಏನಾಯ್ತಪ್ಪ ಅಂತಂದ್ರೆ ಮತ್ತೆ ಶೇರ್ ಮಾರ್ಕೆಟ್ ಸ್ಟೆಬಿಲೈಸ್ ಆಯ್ತು. ಅಷ್ಟ್ರೊಳಗೆ ಏನಾಯ್ತು, ಇಸ್ರೇಲು, ಈ ಗಾಜಾ ಪಟ್ಟಿದ್ದು ಅವ್ರದ್ದೆಲ್ಲ ಜೆರುಸಲೇಮ್ ಅದ್ರದ್ದೆಲ್ಲ ಸಮಸ್ಯೆ ಶುರುವಾಯ್ತು. ಅವಾಗ ಮತ್ತೆ ಸಮಸ್ಯೆ ಆಯ್ತು. ನೆಕ್ಸ್ಟ್ ಈ ಇಸ್ರೇಲ್ ಮತ್ತು ಅಮೆರಿಕ ಸೇರಿ ಇರಾನ್ ಮೇಲೆ ಬಾಂಬ್ ದಾಳಿ ಮಾಡ್ತಾರೆ. ಅವಾಗ್ಲೇ ಹೆಚ್ಚು ಏನೋ ಶೇರ್ ಮಾರ್ಕೆಟ್ ಇದು ರಿಯಾಕ್ಟ್ ಆಗಿದ್ದು. ಯಾವಾಗ ಇರಾನ್ ಮೇಲೆ ಅವ್ರು ಬಾಂಬ್ ಹಾಕ್ತಾರೆ ಅಂತಂದ್ರೆ ಪ್ರಮಾಣದ ಯುದ್ಧ ಮಾಡ್ತಾರೆ ಅಂದ ತಕ್ಷಣನೇ ಈ ಕೊಲ್ಲಿ ರಾಷ್ಟ್ರಗಳು, ಮಧ್ಯಪ್ರಾಚ್ಯ ರಾಷ್ಟ್ರಗಳು ಒಂದ್ ಕಡೆ ಆಗ್ಬಿಡ್ತವೆ. ಅಮೆರಿಕ, ಇಸ್ರೇಲ್ ಎಲ್ಲ ಒಂದ್ ಕಡೆ ಆಗುತ್ತೆ, ಯುರೋಪ್ ಒಂದ್ ಕಡೆ ಆಗುತ್ತೆ. ಇದು ಎಲ್ಲೋ ಒಂದ್ ಕಡೆ ದೊಡ್ಡ ಯುದ್ಧಕ್ಕೆ ನಾಂದಿ ಆಗುತ್ತೆ ಅಂದ ತಕ್ಷಣ ಏನಾಯ್ತು, ಡಿಮ್ಯಾಂಡ್ ಜಾಸ್ತಿ ಆಯ್ತು, ಶೇರ್ ಮಾರ್ಕೆಟ್ ಕುಸಿತ ಆಯ್ತು, ಚಿನ್ನದ ಬೆಲೆ ಜಾಸ್ತಿ ಆಯ್ತು. ಸೊ ಇದು ಏನಾಯ್ತು, ಬೇಡಿಕೆ ಜಾಸ್ತಿ ಮಾಡ್ತು. ಈ ಒಂದು ಪರಿಣಾಮಕ್ಕಿಂತ ಮುಂಚೆನೂ ಯುಕ್ರೇನ್ ವಾರ್ ಇರ್ಬೋದು ಮತ್ತು ಎಲ್ಲಾ ದೇಶಗಳು ಚಿನ್ನವನ್ನು ತೆಗೆದುಕೊಳ್ಳೋದಕ್ಕೆ ಶುರು ಮಾಡಿದ್ರು. ಉದಾಹರಣೆಗೆ ಚೈನಾ, ಭಾರತ, ಟರ್ಕಿ, ರಷ್ಯಾ ಇವೆಲ್ಲವೂ, ಆಮೇಲೆ ಯುರೋಪ್ ಅಲ್ಲಿ ಒಂದು ರಾಷ್ಟ್ರ ಚಿನ್ನವನ್ನು ತೆಗೆದುಕೊಳ್ಳೋದಕ್ಕೆ ಶುರು ಮಾಡಿದ್ರು. ನಮ್ಮ ದೇಶ ಏನ್ ಮಾಡ್ತು, ಪ್ರಮುಖವಾಗಿ ಅವರು ಡಾಲರ್ನ ಏನ್ ಎತ್ತಿಟ್ಕೋತಾ ಇದ್ರು ಅದನ್ನ ಕೊಡಕ್ ಶುರು ಮಾಡಿದ್ರು. ಯಾವಾಗ ಟ್ರಂಪ್ ಬಂದ್ರು, ಅವ್ರು ಟ್ರಂಪ್ ಪ್ರಾಬ್ಲಮ್ ಶುರು ಮಾಡಿದ್ರು, ಸುಂಕಾಸ್ತ್ರ ಅದೆಲ್ಲ ಬೆದರಿಕೆನಲ್ಲಿ. ನಮ್ಮವ್ರು ಏನ್ ಮಾಡಿದ್ರಪ್ಪ ಅಂತಂದ್ರೆ ರಷ್ಯಾ ಕಡೆ ವಾಲಿದ್ರು, ರಷ್ಯಾದಿಂದ ಪೆಟ್ರೋಲ್ ತರೋದಕ್ಕೆ ಶುರು ಮಾಡಿದ್ರು ಮತ್ತು ಡಾಲರ್ ಗಿಂತ ಆ ಡಾಲರ್ ಮೊತ್ತವನ್ನ ಚಿನ್ನಕ್ಕೆ ಕನ್ವರ್ಟ್ ಮಾಡ್ತಾ ಹೋದ್ರು. ಆಮೇಲೆ ಚೈನಾಕ್ಕೂ ಸಮಸ್ಯೆ ಶುರುವಾಯ್ತು, ಟ್ರಂಪ್ ಇಂದ ಏನೋ ಪ್ರಾಬ್ಲಮ್ ಆಗುತ್ತೆ ಅಂತ. ಟರ್ಕಿ ಆಲ್ರೆಡಿ ಅದು ಪ್ರಾಬ್ಲಮ್, ಹಿ ವಾಂಟ್ಸ್ ಟು ಬಿಕಮ್ ಎ ಲೀಡರ್. ಇವೆಲ್ಲ ದೇಶಗಳೇನ್ ಮಾಡ್ತಾ ಇದ್ರು ಅಂದ್ರೆ ಅವ್ರ ಹತ್ರ ಇರುವಂತ ಹಣನ ಚಿನ್ನಕ್ಕೆ ಕನ್ವರ್ಟ್ ಮಾಡ್ತಾ ಹೋದ್ರು. ಯುದ್ಧ ಆದ್ರೆ ನಮಗೆ ಸಮಸ್ಯೆ ಆಗುತ್ತೆ ಅಂತಂದ್ಬಿಟ್ಟು. ನಮ್ಮಲ್ಲಿ ಇನ್ನೂ ಒಂದೇನ ಇತ್ತಪ್ಪ ಅಂತಂದ್ರೆ, ನಾವು ಪೆಟ್ರೋಲ್ ಯಾವಾಗ ರಷ್ಯಾದಿಂದ ಖರೀದಿ ಮಾಡೋದಕ್ಕೆ ಶುರು ಮಾಡಿದ್ವಿ, ಅವ್ರೇನ್ ಮಾಡಿದ್ರಪ್ಪ ಅಂತಂದ್ರೆ ನಾವು ರುಪೀಸ್ ಅಲ್ಲಿ ಸೆಟ್ಲ್ ಮಾಡ್ತೀವಿ ಅಂತ ಹೇಳಿದ್ವಿ. ಅವರು ಒಪ್ಕೊಂಡ್ರು ಕೂಡ. ಒಪ್ಕೊಂಡ್ಮೇಲೆ ಏನಾಯ್ತು, ಅವ್ರು ಬರೀ ದುಡ್ಡು ಬಂದು ಬೀಳೋದಕ್ಕೆ ಶುರುವಾಯ್ತು, ರುಪೀಸ್. ನಾನೇನ್ ಮಾಡ್ಲಿ ಇಷ್ಟೊಂದು ದುಡ್ಡು, ಯಾಕಂದ್ರೆ ನೀವು ನಮಗೆ ಎಕ್ಸ್ಪೋರ್ಟ್ ಮಾಡೋದು ಕಡಿಮೆ ಇದೆ, ನಾವು ನಿಮಗೆ ಎಕ್ಸ್ಪೋರ್ಟ್ ಮಾಡೋ ಪೆಟ್ರೋಲ್ ಜಾಸ್ತಿ ಇದೆ, ಹಾಗಾಗಿ ವ್ಯತ್ಯಾಸ ಜಾಸ್ತಿ ಇದೆ. ಈ ವ್ಯತ್ಯಾಸನ ನೀವು ಗೋಲ್ಡ್ ಅಲ್ಲಿ ಕೊಡಿ ಅಂತ ಕೇಳಿದ್ರು ರಷ್ಯಾದವರು. ಹಾಗಾಗಿ ನಮ್ಮ RBI ಅಥವಾ ನಮ್ಮ ದೇಶ ಏನಿದೆ ಹೆಚ್ಚು ಹೆಚ್ಚು ಚಿನ್ನವನ್ನ ಖರೀದಿ ಮಾಡೋದಕ್ಕೆ ಶುರು ಮಾಡಿತು.